ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ತುಂಬ ಟೈಮ್ ಅಂದರೆ ಒಂದು 2 ವೀಕ್ಸ್ನ ನಂತರ ನಾನು ವಿಡಿಯೋ ಹಾಕ್ತಾ ಇರುವಂಥದ್ದು. ಈ ಮಧ್ಯದ 2 ವೀಕ್ಸಲ್ಲಿ ತುಂಬ ಬ್ಯುಸಿ ಡೇಸ್ ಇತ್ತು. ಹಾಗೆಯೇ ಫಟಾಫಟ್ ಅಂತ ಹೇಳಿ ನನ್ನ ಮಕ್ಕಳಿಗೆ 3 ಮಂದಿಗೆ ಕೂಡ ಒಂದೊಂದು ರೌಂಡ್ ಹುಷಾರಿಲ್ಲದೆ ಕೂಡ ಆಯ್ತಾ. ಈಗ ಪ್ರೆಸೆಂಟ್ ಕೂಡ ಹುಷಾರಿಲ್ಲ ಮಗುವಿಗೆ, ಸಿಯೋನಿಗೆಲ್ಲ ಹುಷಾರಿಲ್ಲ. ಹಾಗೆ ಇದು ಸೀಸನ್ ಅಲ್ವಾ, ಈ ಟೈಮ್ನಲ್ಲಿ ಹೆಚ್ಚು ಹುಷಾರು ತಪ್ಪುವಂಥದ್ದು ಮಕ್ಕಳು. ಸೊ ಅದೇ ಒಂದು ಫೇಸಿಂದ ನಾನು ಕೂಡ ಹೋಗ್ತಾ ಇದ್ದೇನೆ. ಈ ವಿಡಿಯೋನ ಒಂದು 1 ವೀಕ್ ಹಿಂದೆ ನಾನು ಶೂಟ್ ಮಾಡಿದಂಥದ್ದು. ಈ ವಿಡಿಯೋದಲ್ಲಿ ಒಂದು ದೊಡ್ಡ ಎಡವಟ್ಟಾಗಿತ್ತಾಯಿತು ಸಿಯೋನಿಗೆ. ಒಂದು ಮರ್ಯಾದೆ ಹೋಗೋದ್ರಿಂದ ಸ್ವಲ್ಪ ಉಳಿದಂಥದ್ದು ಅಷ್ಟೇ. ಹಾಗೆ ಅದರದ್ದು ಕೂಡ ನಾನು ಸ್ಟೋರಿಯನ್ನು ಶೇರ್ ಮಾಡ್ತೇನೆ. ಇದೊಂದು ದಿನ ಈವ್ನಿಂಗ್ ಅವನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಆ್ಯಕ್ಚುಲಿ ಅವರಿಗೆ 29th ಜೂನಿಗೆ ಒಂದು ಹೀಗೆ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅಂದರೆ ಈ ಫ್ಯಾನ್ಸಿ ಡ್ರೆಸ್ ಎಲೊಕೇಶನ್ ಆ ರೀತಿಯದೆಲ್ಲ ತುಂಬ ಕಾಂಪಿಟೇಷನ್ಸ್ ಇದೆ ಅಂತ ಹೇಳಿ ಮೆಸೇಜ್ ಬಂದಿತ್ತು. ಹಾಗೆ ನನ್ನ ತಲೆಯಲ್ಲಿದ್ದಂಥದ್ದು 29th ಅವನಿಗೆ ಫ್ಯಾನ್ಸಿ ಡ್ರೆಸ್ ಉಂಟು ಅಂತ ಹೇಳಿ. ಅಂದರೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇತ್ತು, ಆದರೆ ಯಾವುದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವನಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಹಾಗೆ ಅವನ ಹತ್ರ ಎಲ್ಲ ಕಾಂಪಿಟೇಷನ್ ಇದೆ. ನಾನು ಕೇಳಿದೆ ಹೀಗೆ ಮಾಡ್ತೀಯಾ ಅಂತ. ಯಾವುದಕ್ಕೆ ಕೂಡ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ಚಿಕ್ಕದ್ರಿಂದ ಅವನಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಅಂತ ಹೇಳಿದರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಾತ್ರ. ಹಾಗೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ನನಗೆ ಈಗ ತುಂಬ ಫ್ಯಾನ್ಸಿಯಾಗಿ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ಈ ಟೈಮ್ನಲ್ಲಿ ನನ್ನ ಚಿಕ್ಕ ಮಗುವಿಗೆ ಕೂಡ ಹುಷಾರಿರಲಿಲ್ಲ ಆಯಿತಾ. ಹಾಗೆ ನಾನೆಂತ ಮಾಡಿದೆ ಅಂತ ಹೇಳಿದರೆ, ಅವನ ಅಜ್ಜನ ಲುಂಗಿ ಉಂಟಲ್ಲ, ಅದನ್ನೇ ಒಂದು ಕಚ್ಚೆ ರೀತಿಯಲ್ಲಿ ಕಟ್ಟಿ ಅವನಿಗೆ ರಾಯ್ತ ಮಾಡಿದ್ದು. ನೇಗಿಲೆಲ್ಲ ಮಾಡಬೇಕಂತ ಇತ್ತು ನನಗೆ, ಆದರೆ ಅದಕ್ಕೆ ಯಾವುದಕ್ಕೆ ಕೂಡ ನನಗೆ ಬೇಕಾದಷ್ಟು ಟೈಮ್ ಸಿಗಲಿಲ್ಲ. ಹಾಗಾಗಿ ಹಿಂದಿನ ದಿನ ನಾವು ಜಸ್ಟ್ ಟ್ರೈ ಮಾಡಿ ನೋಡಿದಾಯ್ತಾ. ಇದು ಮಂಡೆಯ ವಿಡಿಯೋ. ಸಂಡೇ ಈವ್ನಿಂಗ್ ನಾನು ಅದನ್ನೆಲ್ಲ ಒಂದು ಮೇ ಬಿ ಸಂಡೇ ಮಂಡೇ ನನಗೆ ಕರೆಕ್ಟಾಗಿ ನೆನಪಿಲ್ಲ ಆಯಿತಾ. ಆದರೆ 28th ಈವ್ನಿಂಗ್ ಶೂಟ್ ಮಾಡಿದಂಥದ್ದು. ಹಾಗೆ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಅವನಿಗೆ ಎಲ್ಲ ಜಸ್ಟ್ ಹಾಕಿಸಿ ಎಲ್ಲ ನೋಡಿಸಿ, ಮತ್ತು ಅವನಿಗೆ ಏನು ಮಾಡಬೇಕು ಅಂತೆಲ್ಲ ಹೇಳಿದೆ. ಬುಟ್ಟಿಗೆ ತಲೆ ಮೇಲೆ ಇಟ್ಕೊಳ್ಬೇಕು ಅದೆಲ್ಲ ಹೇಳಿದೆ. ಹಾಗೆ ಅಂದರೆ ನನಗೆ ಪ್ರೈಸ್ ಬರಬೇಕಂತ ಇಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಅವನಿಗೆ ಲೆಟ್ ಡೌನ್ ಅಂತ ಹೇಳಿ ಫೀಲ್ ಆಗಬಾರ್ದು ಅಂತ ಹೇಳಿ ಒಂದು ಮಾಡಿಸುವ ಅಂತ ಹೇಳಿ ಮಾಡಿಸಿದಷ್ಟೇ. ಹಾಗೆ ಅದೆಲ್ಲ ಆಗಿ ಬೆಳಿಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಯಾಕೆಂದರೆ ಇವನನ್ನು ಹೊರಡಿಸಬೇಕಲ್ವ, ಇವತ್ತು ಮಂಡೇ ಅಲ್ಲ, ಹಾಗೆ ಹೊರಡಿಸಬೇಕಲ್ಲ ಅಂತ ಹೇಳಿ ನಾನು ಬೇಗ ಎದ್ದಿದ್ದೆ. ಹಾಗೆ ಚಹಾ ಎಲ್ಲ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ರಾತ್ರಿಯೇ ನಾನು ಉದ್ದಿನ ದೋಸೆ ಮತ್ತು ಇಡ್ಲಿ ಎಲ್ಲ ಮಾಡಲಿಕ್ಕೆ ಒಂದೇ ಬ್ಯಾಟರ್ ನಾನು ಯೂಸ್ ಮಾಡೋದು, ಅದನ್ನು ಕಡ್ದು ಇಟ್ಟಿದ್ದೆ. ಅದು ಫರ್ಮೆಂಟ್ ಆಗಿ ಬಂದಿತ್ತು ಬೆಳಿಗ್ಗೆ. ಅದು ಸೈಡಲ್ಲಿ ಚಹಾ ಹಾಗೆ ಬೇರೆ ಎಲ್ಲ ಅಂದರೆ ಟಿಫಿನಿಗೆ ಕೊಡಲಿಕ್ಕಿರುವಂಥದ್ದು ಅದು ಇದೆ, ಎಲ್ಲರದ್ದು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈಗ ಈ 2 ಗ್ಯಾಸ್ ಫುಲ್ ಇರೋದ್ರಿಂದ ಮೇಲೆ ಇನ್ನೊಂದು ಕಿಚನ್ ಉಂಟಲ್ಲ, ಈಗಲೂ ಕೂಡ ಕೇಳ್ತಾ ಇರ್ತಾರೆ ನಮ್ಮ ಮನೇಲಿ ಎಷ್ಟು ಕಿಚನ್ ಅಂತ ಹೇಳಿ. ಮೇಲಿದೊಂದು ಮಾಡ್ಯುಲರ್ ಕಿಚನ್, ಈ ರೀತಿ ಒಂದು ವರ್ಕಿಂಗ್ ಕಿಚನ್, ಇನ್ನೊಂದು ಕಿಚನ್ ಇದೆ ಸಪ್ರೇಟಾಗಿ, ಅಂದರೆ ಫುಲ್ಲಿ ಆಪ್ರೇಟಿಂಗ್ ಕಿಚನ್ ರೀತಿಯಲ್ಲಿ, ಅದು ಕೇಕಿಗೆ ಅಂತ ಹೇಳಿ. ಮತ್ತೊಂದು ಕೆಳಗೆ ಒಂದಿದೆ ಆಯಿತಾ, ಒಲೆ ಇರುವಂತಹ ಕಿಚನ್. ಸೊ ಹಾಗೆ ಒಟ್ಟಿಗೆ 4 ಕಿಚನ್ ಇದೆ ನಮ್ಮ ಮನೆಯಲ್ಲಿ. ಇದು ನಮ್ಮ ಮಾಡ್ಯುಲರ್ ಕಿಚನ್ ಸೈಡ್. ಅಲ್ಲಿ ಇರುವಂಥ ಸ್ಟವಲ್ಲಿ ಎಲ್ಲ ಕಡೆ ಗ್ಯಾಸ್ ಕನೆಕ್ಷನ್ ಇದೆ. ಹಾಗೆ ಅಲ್ಲಿಯ ಸ್ಟವಲ್ಲಿ ನಾನು ಇಡ್ಲಿಗೆ ಅಂತ ಹೇಳಿ ನೀರನ್ನು ಇಟ್ಟು ಬಂದಿದ್ದೇನೆ. ಇಷ್ಟು ತನಕ ನನ್ನ ವೀಡಿಯೋನ ನೋಡಿದ್ದೀರಾ ಆದರೆ ನಿಮ್ಮಲ್ಲಿ ಯಾರಾದರೂ ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವವರು ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಆದರೆ ಜೋರು ಮಳೆ ಬರ್ತಾ ಉಂಟು ನಾನು ವಾಯ್ಸ್ ಓವರ್ ಕೊಡುವಾಗ. ಹಾಗಾಗಿ ತುಂಬ ಸೌಂಡ್ ಬರ್ತಾ ಇದೆ. ತುಂಬ ದಿನದಿಂದ ನಾನು ವೀಡಿಯೋ ಹಾಕಬೇಕಂತ ಇದ್ದೆ. ನಾನಿಲ್ಲಿ ಈಗ ಸ್ಪ್ರೇ ಮಾಡ್ತಾ ಇದ್ದೆ ಅಲ್ವಾ ಆಯಿಲ್ ಬಾಟಲ್, ಆ ಒಂದು ಇಡ್ಲಿ ಟ್ರೇಯನ್ನು ಗ್ರೀಸ್ ಮಾಡ್ಕೊಳ್ಳಿಕ್ಕೆ. ಅದು ನಾನೇ ಸೇಲ್ ಮಾಡ್ತಾ ಇರುವಂಥ ನಮ್ಮ ಸ್ವಂತ ಪ್ರಾಡಕ್ಟ್ ಆಯಿತಾ. ಅದು ಆಯಿಲ್ ಡಿಸ್ಪೆನ್ಸರ್ 500 ml ಇದು ಗ್ಲಾಸ್ ಜಾರ್. ಹಾಗಾಗಿ ನಿಮಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಪ್ಲಾಸ್ಟಿಕ್ ಬೇಡ ಅನ್ನುವವರಿಗೆ, ಹಾಗೆ ಆಯಿಲನ್ನು ಮಿನಿಮಲ್ ಯೂಸೇಜಲ್ಲಿ ಅಡುಗೆ ಮಾಡಲಿಕ್ಕೆ ಬೇಕಾದವರಿಗೆ ಬೆಸ್ಟ್ ಪ್ರಾಡಕ್ಟ್ ಅದು. ಈಗ ನನಗೆ ಎಲ್ಲಿಯಾದರೂ ಆ ಟ್ರೇಯನ್ನು ಗ್ರೀಸ್ ಮಾಡಲಿಕ್ಕೆ ಕೋಪಲ್ಲಿ ಎಣ್ಣೆ ತೆಗೆದು ಗ್ರೀಸ್ ಮಾಡಲಿಕ್ಕೆ ಇದ್ದರೆ ಒಮ್ಮೆ ಆ ಕೋಪನ್ನು ಕೂಡ ವಾಶ್ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂತಹ ಸಿಲಿಕಾನ್ ಬ್ರಷ್ ಅದನ್ನು ವಾಶ್ ಮಾಡಬೇಕು, ಎಣ್ಣೆ ವೇಸ್ಟ್ ಆಗುವಂಥದ್ದು. ಬಟ್ ಇದರಲ್ಲಿ ಏನಿಲ್ಲ, ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ನಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಅಂದರೆ ಮಿನಿಮಲ್ ಯೂಸೇಜ್ ಮಾಡಲಿಕ್ಕೋಸ್ಕರ ಇರುವಂಥದ್ದಷ್ಟೇ. ಆಯಿಲನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ ಆಯಿತಾ. ಹಾಗಾಗಿ ಇದಕ್ಕೆ 279 rupees ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ. ಮೇಲೆ ಕಾಣುವ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು, ವಾಟ್ಸಪ್ ಮಾಡಿದರೆ ಕಳಿಸಿಕೊಡ್ತೇವೆ.
ಕೆಪಾಸಿಟಿ ಬರುವಂಥದ್ದು ಅರ್ಧ ಲೀಟರ್ ಇದೆ ಆಯಿತಾ. ಹಾಗಾಗಿ ಅದು ಕೆಲವರು ಕೇಳ್ತೀರಾ 1 ಲೀಟ್ರ್ ಇದಿಲ್ವಾ ಅಂತ ಹೇಳಿ. ಅರ್ಧ ಲೀಟ್ರ್ ನಿಮಗೆ ತುಂಬ ದಿನಕ್ಕೆ ಬರ್ತದೆ. ಯಾಕೆಂದರೆ ನೀವು ಹೀಗೆ ಬಗ್ಗಿಸಿ ಹಾಕೋದಕ್ಕಿಂತ ಸ್ಪ್ರೇ ಮಾಡುವಾಗ ನಿಮಗೆ ಆಯಿಲ್ ಯೂಸ್ ಆಗುವಂಥದ್ದು ತುಂಬ ಕಡಿಮೆ. ಹಾಗಾಗಿ ನಿಮಗೆ ತುಂಬ ದಿನಕ್ಕೆ ಬರ್ತದೆ. ಮತ್ತು ನಿಮಗೆ ಆಗಾಗ ರೀಫಿಲ್ ಮಾಡ್ತಾನೆ ಇರಬೇಕಂತ ಇಲ್ಲ. 1 ಲೀಟ್ರ್ ಇದು ನೀವು ತಗೊಂಡ್ರೂ ಕೂಡ ಸಪೋಸ್ ಇಲ್ಲಾದರೂ ಸಿಗುವಂಥದ್ದು ತೀರಾ ಕಡಿಮೆ. ಹಾಗೆ ಕೂಡ ಸಿಕ್ಕಿದರೆ ನಿಮ್ಗೆ ಏನಾಗ್ತದೆ ಅಂದರೆ ಹೆವಿ ಅಂತ ಅನ್ನಿಸ್ತದೆ ನಿಮಗೆ. ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ಹೆವಿ ಅಂತ ಫೀಲ್ ಆಗ್ತದೆ. ಹಾಗೆ ನೀವು ಇಡುವಾಗ ಎಲ್ಲ ಸ್ವಲ್ಪ ಜಾಸ್ತಿಗೆ ಒಮ್ಮೆಲೆಲ್ಲ ಇಟ್ಟರೆ ಭಾರ ಇದೆ ಅಂತ ಹೇಳಿ ಬ್ರೇಕ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದು ತುಂಬಾ ಹ್ಯಾಂಡಿ ಮತ್ತು ಆಗಾಗ ನಿಮಗೆ ರೀಫಿಲ್ ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ. ಮತ್ತು ಇದು ನಿಮಗೆ ಹೀಗೆ ಅಂದರೆ ತುಂಬ ಎಣ್ಣೆ ಹಾಕಲಿಕ್ಕಿದ್ರೆ ಅದಕ್ಕೆ ಮೇಲೆ ಇನ್ನೊಂದು ಕ್ಯಾಪ್ ಇದೆ, ಅದನ್ನು ಲೂಸ್ ಮಾಡಿಕೊಂಡ್ರೆ ಅದರಿಂದ ಅಂದರೆ ಬಿಚ್ಚಬೇಕಂತಲೇ ಇಲ್ಲ, ಅಲ್ಲೊಂದು ಬಟನ್ ಇದೆ, ಅದು ಮಾಡಿದರೆ ಪೋರ್ ಮಾಡಲಿಕ್ಕೆ ಕೂಡ ಆಗ್ತದೆ. ಅಥವಾ ನಿಮಗೆ ಸ್ಪ್ರೇ ಬೇಕಾದರೆ ಜಸ್ಟ್ ಬಟನನ್ನು ಪ್ರೆಸ್ ಮಾಡಿದರೆ ಸ್ಪ್ರೇ ಕೂಡ ಆಗ್ತದೆ ಆಯಿತಾ. ಹಾಗಾಗಿ ನಾನು ಒಂದು ಆಯಿಲ್ ಬಾಟಲ್ಸನ್ನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ 2 ಸಲ ನಾನು ತಂದ ಸ್ಟಾಕ್ ಖಾಲಿಯಾಗಿದ್ದು 3ನೇ ಸಲದ ರೀಸ್ಟಾಕ್, 3ನೇದು 4ನೇ ಸಲದ ನೆನಪಿಲ್ಲ ನನಗೆ. ಹಾಗಾಗಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗ್ತಾ ಬಂತು ನಾನು ಇದು ಸ್ಟಾರ್ಟ್ ಮಾಡಿ. ಪುನಃ ರೀಸ್ಟಾಕ್ ಮಾಡ್ತಾನೆ ಇದ್ದೀನಿ. ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಉಂಟಾಯಿತು ಅಂಥ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಿ. ಒಬ್ಬರು ತೆಕೊಂಡ್ರೆ ಅವರ ಮನೆಯಲ್ಲಿ ಅವರ ತಂಗಿಗೆ ಅವರ ನಾದಿನಿಗೆ ಬಂದವರು ಕೇಳ್ತಾರೆ ಅಲ್ಲ. ಹಾಗಾಗಿ ಸ್ಪೆಷಲಿ ಡಯಟ್ ಕಾನ್ಷಿಯಸ್ ಇರುವಂಥವರು ಅವರೆಲ್ಲ ತುಂಬ ಮಿನಿಮಲ್ ಯೂಸೇಜಿಗೋಸ್ಕರ ಇದನ್ನೇ ಯೂಸ್ ಮಾಡುವಂಥದ್ದು. ಹಾಗೂ ಮೆಸ್ ಫ್ರೀ ಕೂಡ ಕಿಚನ್. ಹಾಗಾಗಿ ಯಾರಿಗಾದರೂ ಬೇಕಾದರೆ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ನಾನೇ ಸೇಲ್ ಮಾಡುವಂಥ ಪ್ರಾಡಕ್ಟ್. ಹಾಗೆ ನಾನು ಬೇರೆ ಬೇರೆ ಥಿಂಗ್ಸ್ ಕೂಡ ಸೇಲ್ ಮಾಡ್ತೇನೆ. ನಮ್ಮದೇ ಆರ್ಗ್ಯಾನಿಕ್ ಹನಿ ಇದೆ ನಮ್ಮ ತೋಟದಲ್ಲಿ ಆಗುವಂತಹ ಜೇನು ಪೆಟ್ಟಿಗೆಯಲ್ಲಿ. ಈಗ ಸೀಸನ್ ಇಲ್ಲ, ಬಟ್ ನಾವು ಆಲ್ರೆಡಿ ಸೀಸನಲ್ಲಿ ತೆಗೆದಿಟ್ಟಂತಹ ಹನಿ ನಮ್ಮ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ ಆಯಿತಾ. ಹಾಗಾಗಿ ನಿಮಗೆ ಹನಿ ಬೇಕಾದರೆ ಪ್ಯೂರ್ ಆರ್ಗ್ಯಾನಿಕ್ ಹನಿ ನಾನು ಡೀಲನಿಗೆ ಕೊಡ್ತೇನಲ್ಲ, ಸೇಮ್ ಹನಿ ಇದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹನಿಗೆ ನಾವಿವಾಗ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದೇವೆ. 325 ಆಗಿದೆ ಅರ್ಧ ಕೆಜಿದು. ಇನ್ನೊಂದು ದೊಡ್ಡ ಬಾಟಲಿಗೆ 550 ಆಯಿತು. ಯಾಕೆಂದರೆ ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಫ್ರೀ ಶಿಪ್ಪಿಂಗ್ ಕೂಡ ಇಟ್ಟು ನಾವು ನಮಗೆ ಹನಿ ತೆಗಿಲಿಕ್ಕೆ ಬೇರೆ ಬೇರೆ ಕಡೆ ಶಿಫ್ಟಿಂಗ್ ಮಾಡಲಿಕ್ಕೆ, ಅಲ್ಲಿ ಹೋಗಿ ತರಲಿಕ್ಕೆ, ತಂದು ಬಾಟ್ಲಿಂಗ್ ಮಾಡಿಸಲಿಕ್ಕೆ ಎಲ್ಲದಕ್ಕೆ ಅನ್ನುವಾಗ ನಮಗೆ ಕಾಸ್ಟ್ ತುಂಬ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು, ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಮಗೆಲ್ಲರೂ ಹೇಳ್ತಿದ್ರು, ನೀವು ಇಷ್ಟು ಪ್ಯೂರ್ ಕೊಡುವಾಗ ನೀವು ಯಾಕೆ ಎಷ್ಟು ಕಡಿಮೆ ರೇಟಿಗೆ ಕೊಡೋದು ಅಂತ ಹೇಳಿ. ಹಾಗೆ ಎಲ್ಲ ಲೆಕ್ಕ ಎಲ್ಲ ಮಾಡಿ ಆಗುವಾಗ ಹೌದು ತುಂಬ ಲಾಸ್ ಆಗ್ತಾಯಿತ್ತು. ಹಾಗಾಗಿ ನಾವು ರೇಟನ್ನು ಹೈಕ್ ಮಾಡಿದ್ದೇವೆ. ಒಂದಕ್ಕೆ 25 ರೂಪಾಯಿ, ಅಂದರೆ ಚಿಕ್ಕ ಬಾಟಲಿಗೆ 25 ರೂಪಾಯಿ ಜಾಸ್ತಿ ಆಗಿದೆ, ಇನ್ನೊಂದಕ್ಕೆ 50 ರೂಪಾಯಿ ಜಾಸ್ತಿ ಆಗಿದೆ ಆಯಿತಾ. ಯಾಕೆಂದರೆ ಪ್ಯೂರ್ ಹನಿ ನಾವು ಕೊಡುವಾಗ ಅಡಲ್ಟ್ರೇಷನ್ ಏನಾದರೂ ಮಾಡಿ ಕೊಡ್ತಾ ಇದ್ದರೆ ಹೌದು ಪರವಾಗಿಲ್ಲ, ಅದಕ್ಕೆ ಏನೋ ಒಂದು ಹಾಕ್ತಾ ಇದ್ದೀವಲ್ಲ, ಹಾಗಾಗಿ ನಮಗೆ ಪ್ಯೂರ್ ಹನಿಯನ್ನು ಇನ್ನೊಂದು ಸ್ವಲ್ಪ ಸೇವ್ ಮಾಡ್ಬೋದು. ಆದರೆ ಹೀಗೆ ಕೊಡುವಾಗ ಏನಾಗ್ತದೆ ಅಂತ ಹೇಳಿದರೆ ನಮಗೆ ತುಂಬ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿಯಲ್ಲಿ ನಾನು ದೋಸೆಯನ್ನು ಮಾಡಿ ಇವತ್ತು ಸಿಯೋನಿಗೆ ಕೊಡ್ತಾ ಇರೋದು. ಯಾಕಂದರೆ ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿ ಅದೊಂದು ಗಡಿಬಿಡಿ ತಲೆಯಲ್ಲುಂಟು. ಮತ್ತು ಇವತ್ತು ಹಸ್ಬೆಂಡೇ ಡ್ರಾಪ್ ಮಾಡಬೇಕಲ್ವ, ಯಾಕಂದರೆ ಅವನಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗೆ ಅಂದರೆ ಈ ಲುಂಗಿಯೆಲ್ಲ ಹಾಕಿ ಬಸ್ಸಲ್ಲಿ ಕೂತು ಹೋಗುವಾಗ ಎಲ್ಲಿಯಾದರೂ ಬಿಚ್ಚಿ ಹೋಯ್ತು ಆದರೆ, ಹಾಗೆ ಅವನು ಬುಟ್ಟಿಯೆಲ್ಲ ಬಿಟ್ಟು ಹೋದ್ರೆ ಅಂತ ಹೇಳಿ ಹಾಗೆ ಹಸ್ಬೆಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರೆ, ಹಾಗೆ ನಾನು ಬೇಗ ಆ ರೀತಿಯ ಬೇರ್ ಶೇಪಿದು ದೋಸೆ ಎಲ್ಲ ಮಾಡಿ ಅವನಿಗೆ ಟಿಫಿನಿಗೆ ಹಾಕಿದೆ. ಆದರೆ ಹೇಳಲೇ ಇಲ್ಲ ನಾನು ನಿನಗೆ ಟಿಫಿನಿಗೆ ಇವತ್ತು ದೋಸೆ ಅಂತ. ಅವನು ದೋಸೆ ಈ ತಿಂಡಿಗಳೆಲ್ಲ ತಗೊಂಡು ಹೋಗೋದು ಪ್ರಿಫರ್ ಮಾಡೋದೇ ಇಲ್ಲ. ಅವನಿಗೆ ಚಪ್ಪೆ ಅನ್ನ ಕೊಟ್ಟರು ಪರವಾಗಿಲ್ಲ ತಿಂದು ಬರ್ತಾನೆ, ಆದರೆ ದೋಸೆ ಎಲ್ಲ ಇಷ್ಟ ಆಗೋದಿಲ್ಲ. ಬೆಳಿಗ್ಗೆ ತಿನ್ನೋದೇ ಕಷ್ಟದಲ್ಲಿ ತಿನ್ನೋದು, ಚಪಾತಿ ಒಂದೇ ಅವನು ಇಷ್ಟಪಟ್ಟು ತಿನ್ನೋದು. ಹಾಗಂತ ಹೇಳಿ ನನಗೆ ಡೈಲಿ ಚಪಾತಿ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಹ ಟೈಮ್ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಈಗ ದೋಸೆ 3 ಮಕ್ಕಳಿಗೆ ಒಟ್ಟಿಗೆ ಸ್ವಲ್ಪ ಕೊಟ್ಟು, ಚಿಕ್ಕದಕ್ಕೆ ಈಗ ತುಂಬ ಆಸೆ ಆಗೋದು ನಾವೆಲ್ಲ ಏನಾದರೂ ತಿನ್ನುವಾಗ ಅದು ಬೇಕು ಅಂತ ಹೇಳಿ. ಅವನಿಗೆ ಇವಾಗ 9 ಮಂತ್ಸ್ ಆಯ್ತಾ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನು 15th ಬಂದರೆ 10 ಮಂತ್ಸ್ ಕೂಡ ಕಂಪ್ಲೀಟ್ ಆಗ್ತದೆ. ಸ್ವಲ್ಪ ದಿನ ಇರೋದು, ಹಾಗೆ 10 ಮಂತ್ಸ್ ಆಗ್ತದೆ. ಈಗ ಸೈಡೆಲ್ಲ ಹಿಡಿದು ಹೀಗೆ ನಡೀತಾನೆ, ಎದ್ದು ನಿಲ್ತಾನೆ. ಕೈ ಬಿಟ್ಟರೆ ಟಪ್ಪ ಬಿದ್ದು ಕೆಳಗೆ ಕೂತ್ಕೊಳ್ತಾನೆ. ಹಾಗೆ ಆಗಾಗ ಬೀಳ್ತಾ ಇರ್ತಾನೆ. ಆದರೆ ಇವನು ಕೂಡ ಹತ್ತುದಾಯ್ತಾ ಮೇಲೆ ಅಲ್ಲಿ ಇಲ್ಲಿ ಹತ್ತಲಿಕ್ಕೆ ನೋಡೋದು. ಆ ಚೇರ್ ಏನಾದರೂ ಇದ್ದರೆ ಚೇರಿಂದ ಹತ್ತಿ ಸೋಫಾಗೆ ಹತ್ತಲಿಕ್ಕೆ ನೋಡೋದು, ಅಥವಾ ಎಲ್ಲಿ ಸ್ವಲ್ಪ ಒಂದು ಸ್ಟೆಪ್ ರೀತಿಯಲ್ಲಿ ಸಿಗ್ತದೆ ಅಲ್ಲಿಂದ ಹತ್ತಲಿಕ್ಕೆಲ್ಲ ನೋಡುವಂಥದ್ದು. ಇದು ನೋಡಿ ದೊಡ್ಡದಾಗೋದು ಕೂಡ ಡೇಲನನ್ನೇ ಅಲ್ವಾ. ಹಾಗಾಗಿ ಅವನ ಹಾಗೇ ಆಗ್ಲಿಕ್ಕೆ ಉಂಟಾ ಅಂತ ನನಗೆ ಅನಿಸುವಂಥದ್ದು. ಮೊದಲಿಂದ ಕೂಡ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಅವನ ಬಿಹೇವಿಯರ್ ಎಲ್ಲ ನೋಡಿ ಅವನು ಕೂಡ ಡೇಲನ್ ಹಾಗೇ ಆಗ್ತಾನೆ ಅಂತ ಹೇಳಿ. ಮತ್ತು ಯಾರನ್ನು ನೋಡಿ ದೊಡ್ಡವರು ಆಗ್ತಾರೆ ಆ ರೀತಿ ಆಗೋದಲ್ಲ. ಡೇಲನ್ ಕೂಡ ಸ್ವಲ್ಪ ಉಪದ್ರ ಜಾಸ್ತಿ, ಇವನು ಕೂಡ ಹಾಗೆ ಆಗ್ತಾನ ಅಂತ ಹೇಳಿ ಅನ್ನಿಸ್ತದೆ ನನಗೆ. ಇವತ್ತು ಚಿಕನ್ ಕರಿ ಇತ್ತು, ಹಾಗಾಗಿ ನಾನು ಅವನಿಗೆ ದೋಸೆನ ಇದಕ್ಕೆ ಟಿಫಿನಿಗೆ ಕೊಟ್ಟದ್ದು. ಚಿಕನ್ ಕರಿಯಲ್ಲಿ ಆದರೆ ಸ್ವಲ್ಪ ತಿಂತಾನೆ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಅದನ್ನೇ ಕೊಟ್ಟು ಅದನ್ನೆಲ್ಲ ತಿನ್ನಿಸಿದ್ದೇನೆ. ಇವಾಗ ಇನ್ನು
ರೆಡಿ ಮಾಡಿಸ್ತಾ ಇದ್ದೇನೆ. ಇವತ್ತು ಅಂದರೆ ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಆಫ್ ದ ವೀಕ್. ಹಾಗೆ ಯಾವಾಗಲೂ ಕೂಗ್ತಾ ಹೋಗುವವನು ಇವತ್ತು ಅವನಿಗೆ ಫ್ಯಾನ್ಸಿ ಡ್ರೆಸ್ ಇದೆ ಅಂತ ಹೇಳೋಕ್ಕೆ ಕೂಗದೇ ಇದ್ದಾನೆ. ಹಾಗೆ ಹಸ್ಬೆಂಡ್ ಈ ಟೈಮ್ನಲ್ಲಿ ಅವರಿಗೆ ಮಡಂತಿಯರಿಗೆ ಕ್ಯಾಶು ಕೊಡಲಿಕ್ಕಿತ್ತು ಅಂತ ಹೇಳಿ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಕ್ಯಾಶುವನ್ನು ತಗೊಂಡು ಬರಲಿಕ್ಕೆ. ನಮ್ಮ ಫ್ಯಾಕ್ಟ್ರಿಯಿಂದ ಸ್ವಲ್ಪ ದೂರ ಇರೋದು ಆಯಿತಾ, ಒಂದು 800 ಮೀಟರ್ಸ್ ಆ ರೀತಿ ಇರ್ಬೋದೇನೋ, ಒಂದು 600-800 ಮೀಟರ್ಸ್ ಆ ರೀತಿಯಲ್ಲಿ ಅಷ್ಟೇ ದೂರ ಇರುವಂಥದ್ದು. ಹಾಗಾಗಿ ಇಲ್ಲಿಂದ ಕಮ್ಯೂಟಿಂಗ್ ತುಂಬ ಈಸಿ ಆಗ್ತದೆ, ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಬರಲಿಕ್ಕೆ, ಹಸ್ಬೆಂಡಿಗೆ ಲಂಚಿಗೆ ಬರಲಿಕ್ಕೆಲ್ಲ ಹತ್ತಿರ ಆಗ್ತದೆ. ಹಾಗೆ ಅವರನ್ನು ಹೊರಡಿಸ್ತಾ ಇದ್ದೇನೆ ನಾನು. ಅವನಿಗಂತೂ ಎಕ್ಸೈಟ್ಮೆಂಟ್. ನಾನು ಈ ಕಣ್ಣಿಗೆ ಕಾಜಲ್ ಅದೆಲ್ಲ ಹಾಕೋದಿಲ್ಲ ಅಲ್ಲ, ಹಾಗೆ ಇದು ಎಂತ, ನನ್ನ ಹತ್ರ ಕಾಜಲೆಲ್ಲ ಇರಲಿಲ್ಲ ಆಯಿತಾ. ಕಾಜಲ್ ನಾನು ಯೂಸ್ ಮಾಡೋದಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಕಣ್ಣಿಗೆ ಏನಾದರೂ ತುರಿಸಿದೆ ಅಥವಾ ಕಣ್ಣಿಗೆ ಏನಾದರೂ ಬಿದ್ದರೆ ನಾನು ಬೇಗ ಉಜ್ಜಿ ಬಿಡ್ತೇನೆ. ನನಗೆ ಅದು ಹಾಕದೆ ಇದು ನನಗೆ ನೆನಪೇ ಉಳಿಯೋದಿಲ್ಲ. ಹಾಗಾಗಿ ನನ್ನ ಹತ್ರ ಬ್ಲ್ಯಾಕ್ ಇಂಕಿದು ಪೆನ್ ಇತ್ತು, ಅದರಲ್ಲಿ ನಾನು ಅವನಿಗೆ ಮೀಸೆ ಎಲ್ಲ ಮಾಡಿಕೊಟ್ಟೆ. ಮೀಸೆ ಮತ್ತು ಕೆಳಗೆದು ಗಡ್ಡ ಎಲ್ಲ ಮಾಡಿದ್ದೇನೆ. ಈ ದಿನ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅಂದರೆ ನನಗೆ ಗೊತ್ತು ಡೆಫಿನೆಟ್ಲಿ ಪ್ರೈಸ್ ಸಿಗಲ್ಲ, ಯಾಕೆಂದರೆ ಈಗ ನಿಜವಾಗ್ಲೂ ಹೇಳ್ತೇನೆ ನಾನು, ಈಗ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನುವಂಥದ್ದು ಮಕ್ಕಳ ಕಾಂಪಿಟೇಷನ್ ಅಲ್ಲ, ಪೇರೆಂಟ್ಸ್ ಇದು ಕಾಂಪಿಟೇಷನ್ ಆಗಿದೆ. ಎಷ್ಟು ಜನ ಅಗ್ರಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟಲ್ಲಿ ಹೇಳಿ. ಒಂದೊಂದು ವೇಷ ಹಾಕಿಸಿ ಕರ್ಕೊಂಡು ಬರ್ತಾರೆ, ಹೌದು ಇಂಟ್ರೆಸ್ಟ್ ಹೌದು, ಆದರೆ ಮಕ್ಕಳಿಗೆ ಅದನ್ನು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಕೆಲವರನ್ನು ನೋಡಿದೆ, ದೊಡ್ಡ ಬಾಕ್ಸ್ ಒಳಗೆ ಅವರನ್ನು ಹಾಕಿ ಎಲ್ಲ ತಂದಿದ್ರು. ಅಂದರೆ ಮಕ್ಕಳಿಗೆ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಪೇರೆಂಟ್ಸಿಗೆ ವಿನ್ ಆಗಬೇಕು ಅಂತ ಹೇಳಿ ಪುರ್ಸೋತಿರುವಂತಹ ಪೇರೆಂಟ್ಸ್ ಕೂತ್ಕೊಂಡು ಒಳ್ಳೆ ಎಂಥೂಸಿಯಾಸಮಿಂದ ಮಾಡ್ತಾರೆ. ಅಷ್ಟು ದೊಡ್ಡ ಬಾಕ್ಸ್ ಎಲ್ಲ ಮಾಡಿ ಎಂಥ ರೋಬೋಟ್ ಅಂತೆ ಅದು ಇದು ಎಲ್ಲ ಮಾಡಿ ತರ್ತಾರೆ. ಆದರೆ ಅದರಲ್ಲಿ ಖರ್ಚು ಕೂಡ ಹೆಚ್ಚು, ಆದರೆ ಮಕ್ಕಳಿಗೆ ಕ್ಯಾರಿ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ನಾವು ಹಾಕಿಸಿದರೆ ಕೂಡ ಕಷ್ಟನೇ. ಹಾಗಾಗಿ ನನಗೆ ಟೈಮ್ ಇಲ್ಲ. ಹಾಗಾಗಿ ನನಗೆ ಅಂಥ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಸಹ ಬೇಡ. ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದು. ಹೇಗೋ ಒಂದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ಪ್ರೈಸ್ ಬರ್ತದೆ ಬಿಡ್ತದೆ ಮತ್ತೆ ಅದು ಅಂತ ಹೇಳಿ. ಹಾಗೆ ಕಾರಲ್ಲಿ ಬುಟ್ಟಿಯೆಲ್ಲ ಇಟ್ಟು ಎಲ್ಲ ನೋಡುವಾಗ ಮತ್ತೆ ನಾನು ಹಸ್ಬೆಂಡ್ ಇನ್ನೂ ಕೂಡ ಬಂದಿರಲಿಲ್ಲ ಅಂತ ಮೊಬೈಲ್ ತೆಗೆದೆ. ನಾನು ಮೊಬೈಲ್ ಇವತ್ತು ಬೆಳಿಗ್ಗೆ ನಾನು ವೈಫೈಗೆ ಕನೆಕ್ಟ್ ಮಾಡುವಾಗ ಕನೆಕ್ಟ್ ಆಗಲಿಲ್ಲ. ಹಾಗಾಗಿ ನಾನು ಮತ್ತೆ ನೋಡಲೇ ಇಲ್ಲ, ನಾನು ಹೆಚ್ಚಾಗಿ ನೋಡೋದೇ ಇಲ್ಲ ಬೆಳಗ್ಗೆ ಮೊಬೈಲ್. ಬ್ಯುಸಿ ಇರ್ತೇನಲ್ಲ, ಅಂದರೆ ಮತ್ತೆ ಎದ್ದೊಳುವಾಗ ಸಹ ಕೆಲವೊಮ್ಮೆ 6:45 ಆಗಿರ್ತದೆ, 6:45 ಆಗ್ತಾ ಬಂದಿರ್ತದೆ. ಹಾಗಾಗಿ ಎದ್ದು ಗಡಿಬಿಡಿಯಲ್ಲಿ ಉಳಿದ ಕೆಲಸ ಮಾಡೋದಲ್ಲ. ಮೊಬೈಲ್ ನೋಡುವಾಗ ಟೀಚರ್ ಮೆಸೇಜ್ ಮಾಡಿದ್ದಾರೆ, ನಾಳೆ ಇರೋದು ಕಾಂಪಿಟೇಷನ್ನು ಫ್ಯಾನ್ಸಿ ಡ್ರೆಸ್ ಇದು, ಇವತ್ತು ಬೇರೆ ಎಲ್ಲ ಪಿಕ್ ಆ್ಯಂಡ್ ಸ್ಪೀಚ್ ಅಂಥದ್ದೆಲ್ಲ ಇರೋದು ಅಂತ ಹೇಳಿ. ಮತ್ತು ರಪ್ಪ ಬಂದು ಅವನ ಲುಂಗಿ ಎಲ್ಲ ತೆಗೆದು ಮೀಸೆ ಎಲ್ಲ ಉಜ್ಜಿ, ಟಿಶ್ಯೂ ಇತ್ತಲ್ಲ ಇವಾನಿದು, ಸೊ ಅದರಲ್ಲಿ ಮೀಸೆ ಎಲ್ಲ ಉಜ್ಜಿ ಎಲ್ಲ ತೆಗೆದು ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಇವತ್ತಲ್ಲ ಅಂತೇಳಿ 9 ಗಂಟೆ ಆಗ್ತಾ ಬಂದಿತ್ತು. ಹಾಗೆ ಹಸ್ಬೆಂಡ್ ಬೇಗ ಬಂದು ಅವನನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಇಲ್ಲಿ ಡೇಲಂದು ಬೊಬ್ಬೆ ನೋಡಿ. ಬಬ್ಬಾಕರ್ ಯಾರು ಎಲ್ಲಿಗೆ ಹೊರಟರು ಕೂಡ ಅವರೊಟ್ಟಿಗೆ ಹೋಗ್ತೇನೆ ಅಂತೇಳಿ ಹೊರಡುವಂಥದ್ದು. ಹಾಗೆ ಹಸ್ಬೆಂಡ್ ಹೊರಟಿದ್ರಲ್ಲ, ಸಿಯೋನನ್ನು ಕೂಡ ಕೂದಿಸ್ಕೊಂಡು ಹೋದ್ರಲ್ಲ, ಅದಕ್ಕೆ ತನಗೆ ತುಂಬ ಬೇಜಾರಾಯಿತು. ಅಂದರೆ ತುಂಬ ಕೂಗಿದವನು. ಈ ತಾಯಂದ್ರು ಮನೇಲಿರೋದು ಅಂತ ಹೇಳೋದು ಇಂಥದ್ದೆಲ್ಲ ಎಷ್ಟೊಂದು ಹ್ಯಾಂಡಲ್ ಮಾಡಬೇಕಂತೆಲ್ಲ ನನಗೆ ಕೆಲವೊಮ್ಮೆ ಅನಿಸುವಂಥದ್ದು. ಈ ಮ್ಯಾರೇಜ್ ಅನ್ನುವಂಥದ್ದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ, ಸತ್ಯ. ನನಗೆ ಈಗ 3 ಮಕ್ಕಳಾದ ನಂತರ ಅಂತೂ ನನಗೆ ಡೆಫಿನೆಟ್ಲಿ ಫೀಲ್ ಆಗ್ತದೆ ಆಯಿತಾ, ಮ್ಯಾರೇಜ್ ಅನ್ನುವಂಥದ್ದು ನನ್ನ ಕೇಸ್ ಅಂತ ಅಲ್ಲ, ಯೂಶ್ವಲಿ ಹೇಳಬೇಕಂತ ಹೇಳಿದರೆ ಯೂನಿವರ್ಸಲಿ ಮ್ಯಾರೇಜ್ ಅನ್ನುವಂಥದ್ದು ದೊಡ್ಡ ಸ್ಕ್ಯಾಮ್. ಯಾಕೆಂತ ಹೇಳಿದರೆ, ಈಗ ನಾನು ಸಿಂಗಲ್ ಆಗಿರುವಂಥವ್ರನ್ನ, ಜಾಬಲ್ಲಿರುವವರು, ಅವರಲ್ಲಿ ಎಷ್ಟು ಟ್ರಿಪ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆಗಿರ್ಬೋದು, ಬೇರೆ ಎಷ್ಟೆಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಗೊತ್ತಾ. ಆದರೆ ಈ ಮ್ಯಾರೇಜ್ ಆದವ್ರು ಏನಿದ್ದಾರೆ ಸ್ಟಕ್ ಆಗಿದ್ದಾರೆ ಲೈಫಲ್ಲಿ ಅಂತ ಹೇಳಿ ನನಗೆ ಅನಿಸುವಂಥದ್ದು. ನಿಜವಾಗ್ಲೂ ನೀವು ಅಗ್ರಿ ಮಾಡ್ತೀರಾ ಇಲ್ಲ ಅಂತ ಹೇಳಿ. ಯಾಕೆಂದರೆ ಮ್ಯಾರೇಜ್ ಅನ್ನುವಂಥದ್ದು ಸ್ಕ್ಯಾಮ್ ಯಾಕೆ ಅಂತ ಹೇಳಿದರೆ, ಕೆಲವೊಮ್ಮೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿದರೆ, ಹಸ್ಬೆಂಡ್ ನಮ್ಮ ಮನೆಯವರು
ಅವರಿಗೆ ಬೆನಿಫಿಟ್ ಆಗಲಿಕ್ಕೋಸ್ಕರ ಒಂದು ಪರ್ಮನೆಂಟ್ ಮೇಡನ್ನು ಹೈರ್ ಮಾಡಿ ತಂದ ಹಾಗೆ ನನಗೆ ಅನಿಸುವಂಥದ್ದು. ಮತ್ತು ನನ್ನ ಕೇಸ್ ಅಂತ ಹೇಳಲಿಕ್ಕೆ ಬರಬೇಡಿ, ಯೂನಿವರ್ಸಲ್ಲಿ ನಾನು ಹೇಳ್ತಾ ಇರುವಂಥದ್ದು ಆಯಿತಾ. ಯಾಕೆಂದರೆ ನೀವೇ ಥಿಂಕ್ ಮಾಡಿ ನೋಡಿ, ಹಸ್ಬೆಂಡ್ನ ಮನೆಯವರ ಲೈಫನ್ನು ಮಾತ್ರ ಈಸಿ ಮಾಡಲಿಕ್ಕೆ ಈ ಒಂದು ಸೊಸೈಟಿ ಅವರಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಮಕ್ಕಳಾಯಿತಾ, ಮಕ್ಕಳನ್ನು ನೋಡಲಿಕ್ಕೆ ಮನೆಯಲ್ಲಿ ಇಡಬೇಕು, ಅಥವಾ ಕೆಲಸಕ್ಕೆ ಹೋದರೆ ಅವಳು ಸೆಲ್ಫಿಶ್, ಅವಳಿಗೆ ಹಣ ಮಾಡಲಿಕ್ಕೋಸ್ಕರ ಹೋದ್ಲು, ಮಕ್ಕಳನ್ನು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ. ಈಗ ಮಕ್ಕಳನ್ನೇನು ಅತ್ತೆ ಮಾವ ಒಂದು ಅರ್ಧ ಗಂಟೆ ಸಹ ನೋಡೋದಿಲ್ಲ ಬಿಡಿ, ಅದು ಬೇರೆ ವಿಷಯ. ಆದರೆ ನಿಜ ಹೇಳಬೇಕಂದ್ರೆ ಎಷ್ಟು ಜನ ಅಗ್ರಿ ಮಾಡ್ತೀರಾ ಹೇಳಿ? ಯಾಕೆಂದರೆ ಈ ಮದುವೆ ಆಗಿ ಕರ್ಕೊಂಡು ಬಂದು ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಆನಂತರ ಉಪದ್ರ ಕೊಡುವಂಥದ್ದು, ಮಕ್ಕಳಾಗಲಿಲ್ಲಾದರೆ ಅದಕ್ಕೆ ಉಪದ್ರ ಕೊಡೋದು, ಮಕ್ಕಳಾದರೆ ಅದಕ್ಕೆ ಸಹ ಏನಾದರೂ ಹೇಳುವಂಥದ್ದು ಎಲ್ಲ ಇರ್ತದೆ ಅಲ್ವಾ. ಇಲ್ಲಿ ನೋಡಿ, ಇವತ್ತು ಹೊರಟಿದ್ದಾನೆ. ಇದು ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದಾಯಿತಾ. ಹಿಂದಿನ ದಿನ ನನಗೆ ಮಸಾಲ ಕ್ಯಾಶು ಎಲ್ಲ ಮಾಡಲಿಕ್ಕಿತ್ತು. ನೀವೆಲ್ಲ ಮಸಾಲ ಕ್ಯಾಶ್ ಆರ್ಡ್ರ್ ಮಾಡ್ತಿರಲ್ಲ, ಅದರದ್ದು ಮಸಾಲೆ ಎಲ್ಲ ನಾನೇ ರೆಡಿ ಮಾಡುವಂಥದ್ದು. ಮತ್ತು ಯಾರು ರೆಸಿಪಿ ಕೇಳಬೇಡಿ, ಇದು ನಮ್ಮ R&D ಮಾಡಿರುವಂತಹ ಸೀಕ್ರೆಟ್ ರೆಸಿಪಿ ಇರ್ತದೆ ಅಲ್ವಾ. ಯಾಕೆಂದರೆ ಇದು ಬಿಸ್ನೆಸ್ ಅಲ್ವಾ, ಹಾಗಾಗಿ ರೆಸಿಪಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲದನ್ನು ನಾನೇ ಪ್ರಿಪೇರ್ ಮಾಡುವಂಥದ್ದಾಯ್ತಾ. ಹಾಗಾಗಿ ನಿಮಗೆ ಧೈರ್ಯವಾಗಿ ತೆಕ್ಕೊಳ್ಬೋದು. ಎಲ್ಲ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಹಾಕಿ ಹೈಜಿನಿಕಲಿ ಪ್ರಿಪೇರ್ ಮಾಡುವಂಥದ್ದು, ಒಳ್ಳೆ ಕ್ವಾಲಿಟಿ ಕ್ಯಾಶಿಂದ. ಹಾಗೆ ಇವತ್ತಿನ ದಿನ ನಾನು ಸಹ ಹೋಗಿದ್ದೆ ಬಿಡಲಿಕ್ಕೆ. ಇದು ಮಂಗಳವಾರ ದಿನದ್ದು ಬೆಳಿಗ್ಗೆದು ಬ್ಲಾಗ್ ಆಯಿತಾ. ಹಾಗೆ ನಾನು ಮನೇಲಿ ಹಾಕಿದ ಬಟ್ಟೆಯಲ್ಲಿ ಹೋದಂಥದ್ದು. ಜಸ್ಟ್ ಅವನಿಗೆ ಮೀಸೆ ಎಲ್ಲ ಮಾಡಿದ್ದೆ, ಎಲ್ಲ ರೆಡಿ ಮಾಡಿ ಕೂತ್ಕೊಳಿಸಿದ್ದೆ. ಆದರೆ ಅವನಿಗೆ 2ನೇ ದಿನ ಹೋಗಲಿಕ್ಕೆ ಮನಸ್ಸೇ ಇಲ್ಲ ಆಯಿತಾ. ಅಂದರೆ ನಿನ್ನೆ ದಿನ ಆದರೆ ಪರವಾಗಿಲ್ಲ, ಇಂಟ್ರೆಸ್ಟ್ ಇತ್ತು, ಹೋಗ್ತೇನೆ, ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ. ಇವತ್ತು ಅವನಿಗೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಮನೆಯಿಂದನೇ ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಿಂದೆ ಕಾರಲ್ಲಿ ಕೂತು ಅಲ್ಲೇ ಮೀಸೆ ಎಲ್ಲ ಉಜ್ಜಿ ತೆಗೆದಿದ್ದಾನೆ. ನನಗೆ ಅದು ಪೆನ್ ತರಲಿಕ್ಕೆ ಸಹ ನೆನಪಾಗಲಿಲ್ಲ. ಹಾಗೆ ಕೂಗಿ ಮತ್ತು ನಾನು ಎಂತ ಹೇಳಿದೆ ಗೊತ್ತಾ, ಅವನಿಗೊಂದು ದೊಡ್ಡ ಸುಳ್ಳು ಹೇಳಿದೆ. ನಾನು ಅವನ ಹತ್ರ ಹೇಳಿದೆ, ಇವತ್ತು ಕಾಂಪಿಟೇಷನಿಗೆ ಹೋಗಿ ಚಂದ ನೀನು ಪಾರ್ಟಿಸಿಪೇಟ್ ಮಾಡಿದರೆ ವಿನ್ ಆದವರಿಗೆ 1 ವಾರ ರಜೆ ಅಂತೆ, ಮನೆಯಲ್ಲೇ ಕೂತ್ಕೊಂಡು TV ನೋಡಲಿಕ್ಕೆ, ಮತ್ತು ಎಂತ ಬರೀಲಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಸೀದಾ ಹೋಗಿದ್ದಾನೆ ಆಯಿತಾ. ಅದರ ಆಸೆಯಿಂದ. ಅಂದರೆ ಮಕ್ಕಳಿಗೆ ಅವನಿಗೆ ಬೇಕಾಗಿದ್ದು ಅದೇ ಅಲ್ವಾ. ಈಗ ಮೊನ್ನೆ ಜ್ವರ ಬಂದಾಗ ಕೂಡ ಹಾಗೆಯೇ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳಿದ ಹಾಗೆ ಇದು ಕೂಡ ಹಾಗೇ ಆಯಿತು. ಹಲೋ 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 ಬೆಷ್ಟಿರಿ ಹುಟ್ರಿ. ಹಲೋ 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 ಇವಾನ್ ಹಲೋ 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 ಇವಾನ್ ಹಂಗಬಳೆ. 100 ಸುಳ್ಳು ಹೇಳಿ ಮದುವೆ ಮಾಡ್ತಾರಂತೆ. ಹಾಗೆ ನಾನು ಕೂಡ ಒಂದು ದೊಡ್ಡ ಸುಳ್ಳು ಹೇಳಿ ಅವನನ್ನು ಕಾಂಪಿಟೇಷನಿಗೆ ಕಳಿಸಿದೆ. ಹಾಗಾಗಿ ಅವನು ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದ. ಇಲ್ಲಾದರೆ ಅವನು ನಾನು ಇದೆಲ್ಲ ತೆಗೆದು ಬಿಸಾಡ್ತೆ, ಇದೆಲ್ಲ ಪಿಚ್ಚಿ ನಾನು ಕೂತ್ಕೊಳ್ತೇನೆ ಅಂತ ಹೇಳ್ತಿದ್ದ. ಹಾಗಾಗಿ ಅವನಿಗೆ ಹೇಳಿದೆ ಅಲ್ಲ, ವಿನ್ ಆಗಿ ಚಂದ ಪಾರ್ಟಿಸಿಪೇಟ್ ಮಾಡಿ ನೀನು ವಿನ್ ಆದರೆ ನಿನಗೆ 1 ವಾರ ರಜೆ ಅಂತ ಹೇಳಿ ಹಾಗೆ ಹೋಗಿದ್ದಾನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಯಿತಾ? ಸಿಂಪಲ್ ಇವತ್ತಿನ ವಿಡಿಯೋ. ಹಾಗೆ ಮಧ್ಯಾಹ್ನ ಆಗುವಾಗ ಇಲ್ಲಿ ಡೈಪರ್ಸ್ ಕೂಡ ಬಂದಿತ್ತು, ನಾನು ಆನ್ಲೈನಿಂದನೇ ತರಿಸುವಂಥದ್ದು. ಅದರಲ್ಲಿ ಆಟಾಡ್ತಾಯಿದ್ರು ಮಕ್ಕಳು. ಇವತ್ತಿನ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಮ್ಯಾರೇಜ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಅಂತ ಹೇಳಿ ನಿಮಗೆ ಹೇಳಿ ಆಯಿತಾ. ಕೆಲವೊಮ್ಮೆ ಮಾತ್ರ ನನಗೆ ಒಳ್ಳೆಯದು ಅಂತ ಹೇಳಿ ಅನಿಸುವಂಥದ್ದು, ಕೆಲವೊಮ್ಮೆ ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಅನಿಸುವಂಥದ್ದು. ಏಕೆಂದರೆ ಕೇರ್ ಇಲ್ಲದೆ, ಪ್ರೀತಿ ಇಲ್ಲದೆ ಇರುವಂತಹ ಮ್ಯಾರೇಜಲ್ಲಿ ಇದ್ದವರಿಗೆ ಹಾಗೆ ಅನ್ನಿಸ್ಬೋದು. ನನಗೆ ಗೊತ್ತಿರೋ ಹಾಗೆ ತುಂಬ ಕಪಲ್ಸ್ ಇದ್ದಾರೆ ಎಂಥ ಒಂದು ಮ್ಯಾರೇಜಲ್ಲಿ ಖಾಲಿ ಮಕ್ಕಳಿಗೋಸ್ಕರ ಹ್ಯಾಂಗ್ ಆನ್ ಮಾಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ನಾನು ಚಿಕ್ಕವರಿಂದ ಕೂಡ ಅಂಥ ಕಪಲ್ಸನ್ನು ಕೂಡ ನೋಡಿದ್ದೇನೆ. ಹಾಗಾಗಿ ನನಗೆ ಕೆಲವೊಮ್ಮೆ ಅನಿಸುವಂಥದ್ದು ದೊಡ್ಡ ಸ್ಕ್ಯಾಮ್ ಮ್ಯಾರೇಜ್, ಹೆಣ್ಣು ಮಕ್ಕಳಿಗೆ ಮಾಡುವಂಥ ಒಂದು ಟ್ರ್ಯಾಪ್ ಅಂತ ಹೇಳಿ ಅನ್ನಿಸುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅಂತ ಹೇಳಿ ಕೂಡ ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ಪ್ರಾಡಕ್ಟ್ಸ್ ಬೇಕಿದ್ದರೆ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತಾ, ನಾವು ಕಳಿಸಿಕೊಡ್ತೇವೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.